ಇವತ್ತು ಒಂದು ಶುಭ ದಿನ. ಪ್ರತಿ ಒಂದು ದಿವಸನೂ ಶುಭ ದಿನಾನೇ. ಆದರೆ ಇವತ್ತು ಒಂದು ಬರೀ ಸ್ಪೆಷಲ್ ಡೇ. ಅದು ಏನು ಅಂತ ಎಷ್ಟೋ ಜನಕ್ಕೆ ಗೊತ್ತಿರಬಹುದು. 24/7. ಇವತ್ತು 2 ವರ್ಷ ಮುಂಚೆ ಗುರುಗಳು ಪತ್ರಿಜಿ ಅವರು ದೇಹನ ಬಿಟ್ಟು ಹೋಗಿರೋ ದಿವಸ. ಮೆಡಿಟೇಷನ್ ಡೇ ಇವತ್ತು. ಎಲ್ಲೆಲ್ಲೋ ಹುಟ್ಟಿ ಯಾವ್ಯಾವುದೋ ಸ್ಥಿತಿಗಳು ಸ್ಟೇಜಸ್ ಎಲ್ಲ ದಾಟಿ ನನಗೆ ಈ ಜೀವನಕ್ಕೆ ಒಂದು ದೊಡ್ಡ ಗಿಫ್ಟ್ ಅಂದರೆ ಪತ್ರಿಜಿಯವರೇ. ನಾನು ಧ್ಯಾನ ಯಾರಾದರೂ ನನಗೆ ಧ್ಯಾನ ಹೇಳ್ಕೊಡ್ತಾರಾ ಅಂತ 14-15 ವರ್ಷದಿಂದ ಹುಡುಕಿ ಎಷ್ಟೋ ಗುರುಗಳ ಹತ್ರ ಎಷ್ಟೊಂದು ಧ್ಯಾನಗಳ ಹತ್ರ ಮಾಡಿ ಕೊನೆಗೆ 2004 ಫೆಬ್ರವರಿ 2ನೇ ತಾರೀಕು ಸಂಜೆ 6 ಗಂಟೆಗೆ ಗಿರಿಜಾ ಮೇಡಮ್ ಮೂಲಕ ನನಗೆ ಆನಾಪಾನಸತಿ ಮೆಡಿಟೇಷನ್ಗೆ ಇನಿಷಿಯೇಟ್ ಆಗಿದೆ. ನಾನು ಪತ್ರಿಜಿಯವನ್ನ ನೋಡಿದ ತಕ್ಷಣ ನಾನು ಫಸ್ಟು ಶಾಕ್ ಆಗಿದ್ದೀನಿ. ಯಾಕೆಂದರೆ ಅವರು ಕಾಷಾಯ ಇಲ್ಲ, ರುದ್ರಾಕ್ಷಿ ಇಲ್ಲ, ವಿಭೂದಿ ಇಲ್ಲ, ಯಾವ ಮಂತ್ರ ಜಪ ಇಲ್ಲ. ತುಂಬ ಸಿಂಪಲ್ ಆಗಿ ಒಂದು ಗೆಡ್ಡ ಮಾತ್ರ ಇಟ್ಕೊಂಡು ಸಿಂಪಲ್ ಮ್ಯಾನ್ ಆಗಿ ಕಾಣಿಸಿದ್ರು. ಆದರೆ ನಾನು ಅವರನ್ನು ನೋಡಿದ್ರೆ ಅವರು ಕೊಟ್ಟಿರೋ ಆ 18 ಸೂತ್ರಗಳು ನನಗೆ ಯಾವಾಗ್ಲೂ ನೆನಪು ಬರುತ್ತೆ. 2008 ಬೆಂಗಳೂರಲ್ಲಿ ಧ್ಯಾನ ಭಾರತ್ ಪ್ರೋಗ್ರಾಮ್ ಆಯಿತು. ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸಲ್ಲಿ 5,000-10,000 ಜನ ಬಂದರು. ತುಂಬ ಚೆನ್ನಾಗಿ 7 ದಿವಸ ಈವೆಂಟ್ ಆದಮೇಲೆ ಈಜಿಪ್ಟ್ ಟ್ರಿಪ್ ಇತ್ತು. 2009 ಜನವರಿ ಎಂಡ್. ಈಜಿಪ್ಟಲ್ಲಿ ಕೆಲವೊಂದು ಪ್ಲೇಸಸ್ಸಲ್ಲಿ ಈ ಪ್ಯಾಂಪ್ಲೆಟ್ಸ್ ಹಂಚ್ತಾ ಹೋಗಿದ್ದೀವಿ ನಾವು, ಇಂಗ್ಲೀಷ್ ಪ್ಯಾಂಪ್ಲೆಟ್ಸ್ ಅಬೌಟ್ ಮೆಡಿಟೇಷನ್. ಅವಾಗ ಹಂಚ್ತಾ ಇದ್ದಾರೆ ಪತ್ರಿಜಿ, ನಾನು ಅವ್ರ ಜೊತೆನೇ ಇದ್ದೀನಿ. ಸಡನ್ನಾಗಿ ನನ್ನನ್ನು ನೋಡಿ ಒಂದು ಪದ ಹೇಳಿದ್ರು, ಸಿ ಅಯ್ಯಪ್ಪ, ದ ವರ್ಲ್ಡ್ ಡಸಂಟ್ ನೀಡ್ ಮೈ ಫೇಸ್, ದ ವರ್ಲ್ಡ್ ನೀಡ್ಸ್ 18 ಪ್ರಿನ್ಸಿಪಲ್ಸ್. ಅಂದರೆ ಪ್ರಪಂಚಕ್ಕೆ ನನ್ನ ಮುಖ ಬೇಡ, ನನ್ನ ಗೆಡ್ಡ ಬೇಡ, ಪ್ರಪಂಚಕ್ಕೆ ಈ 18 ಸೂತ್ರಗಳು ಬೇಕು ಅಂತ. ಅವಾಗ 18 ಸೂತ್ರಗಳಂದರೆ ಪತ್ರಿಜಿ ಅಂದರೆ 18 ಸೂತ್ರ. ಅವ್ರು ಹೇಳಿದ್ದಾರೆ ಇಡೀ ಪ್ರಪಂಚ ಇದನ್ನು ಅಕ್ಸೆಪ್ಟ್ ಮಾಡುತ್ತದೆ, ಆ ದಿವಸ ಬರುತ್ತೆ. ಅವತ್ತಿಂದ ಇವತ್ತು ತನಕ ನನಗೆ ಶ್ವಾಸ ಅಂದರೆ 18 ಸೂತ್ರಗಳು. ಅದನ್ನು ನಾನು ಸ್ವಲ್ಪನೂ ಮಿಸ್ ಮಾಡಲ್ಲ. ಅದರಿಂದ ಡಿವಿಯೇಷನ್ ಡೈಲ್ಯೂಷನು ಆಗ್ಬಾರದು. ಅದು ಬುದ್ಧರು ಅಷ್ಟಾಂಗ ಮಾರ್ಗ ಕೊಟ್ಟಿದ್ರು, ಆನಾಪಾನಸತಿ ಕೊಟ್ಟಿದ್ರು. ಅದರ ಜೊತೆ ಪತ್ರಿಜಿಯವರು 18 ಸೂತ್ರಗಳಿಗೂ 24/7 ಇವತ್ತು ಡೇಟ್. 24 ಗಂಟೆ 7 ದಿವಸಗಳನ್ನು ಧ್ಯಾನ ಒಂದೇ ಅವರು ಯಾವಾಗ್ಲೂ ಹೇಳ್ತಾ ಮೈಂಡಲ್ಲಿ ಇತ್ತು. ನನಗೂ ಹಂಗೆ 24/7 ನನಗೆ ಮೆಡಿಟೇಷನ್. ಇದೇ ನನ್ನ ಜೀವನ, ಬೇರೆ ಏನಿಲ್ಲ. ಇದು ಒಂದು ಇದ್ರೆ ಸಾಕು. ಪ್ರತಿಯೊಬ್ಬರು ಪರ್ಪಸ್ ಆಫ್ ಲೈಫ್ ಏನಂತ ತಿಳಿಸ್ಕೋಬೇಕು. ನನ್ನ ಪರ್ಪಸ್ ಆಫ್ ಲೈಫ್ ಮೆಡಿಟೇಷನ್ ಸ್ಪ್ರೆಡ್ಡಿಂಗ್ ಅಂತ ಯಾವಾಗ ಗೊತ್ತಾಯ್ತು, 24/7 ಅದೊಂದೇ ನಾನು ಫೋಕಸ್ ಮಾಡ್ತಾ ಇದ್ದೀನಿ. ಒಬ್ಬ ಫ್ರೆಂಡ್ ಥರ ಯಾವಾಗ್ಲೂ ನನ್ನ ಹತ್ರ ಮಾತಾಡ್ತಾ, ಯಾವಾಗ ಬೇಕಂದ್ರೂ ಇಮಿಡಿಯೇಟ್ ಇಲ್ಲ ಅಂದ್ರೂ ನಾನು ಫೋನ್ ಮಾಡಿದ್ದೀನಿ ಅಂದರೆ ಯಾರೋ ಒಬ್ಬರು ಫೋನ್ ತಗೊಂಡು ನನಗೆ ಅವ್ರು ಫೋನ್ ಮಾಡಿ ಗೈಡ್ ಮಾಡಿದ್ರು. 20 ವರ್ಷ ಅವ್ರ ಜೊತೆ ಓಡಾಡಿದ್ದೀನಿ. ಒಬ್ಬ ಗುರು, ನಮ್ಮೊಳಗೆ ಇರೋ ಗುರು ಶ್ವಾಸವೇ ಗುರು ಅಂತ ಹೇಳಿದ್ರು. ಆದ್ರೂ ಹೊರಗೆ ಒಬ್ಬ ಗುರು ಸಿಗ್ತಾ ಇದ್ದಾರಂದರೆ ಅವ್ರು ಏನೇ ಹೇಳಿದ್ರು ಅದರಲ್ಲಿ ನನಗೆ ಯಾವಾಗ್ಲೂ ಒಂದು ಡೌಟು ಬಂದಿಲ್ಲ. ಯಾಕೆ ಅಂದರೆ ಒಬ್ಬರು ಗುರು ಅಂತ ನಾವು ಸ್ವೀಕಾರ ಮಾಡಿದ ತಕ್ಷಣ ಸರೆಂಡರ್ ಆಗಬೇಕು. ಅವ್ರು ಏನೇ ಹೇಳಿದ್ರು ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಬೇಕು, ಡೌಟ್ ಪಡಬೇಕು. ಯಾಕೆಂದರೆ ಒಂದು ದಾರಿ ಅವರು ಹೋಗಿ ನೋಡಿ ಮತ್ತೆ ಆ ಒಂದು ದಾರಿಯನ್ನು ಎಲ್ಲರಿಗೂ ತೋರಿಸ್ತಾ ಇದ್ದಾರೆ. ಮೋಕ್ಷಕ್ಕೆ ದಾರಿ, ಮುಕ್ತಿಗೆ ದಾರಿ, ಕರ್ಮ ವಿಮೋಕ್ಷಣಕ್ಕೆ ದಾರಿ, ಜ್ಞಾನಕ್ಕೆ ದಾರಿ, ಧ್ಯಾನಕ್ಕೆ ದಾರಿ. ಆ ಥರ ಒಬ್ಬರಲ್ಲ 100 ಗುರುಗಳು ನನಗೆ ಅವರು ಪರಿಚಯ ಮಾಡಿಕೊಟ್ಟಿದ್ರು. ಎಷ್ಟೇ ಮಾಸ್ಟರ್ಸ್ ಇದ್ರೂ ಪತ್ರಿಜಿಯೇ. ಅವರಿಂದ ನಾನು ಕಲ್ತಿರೋ ವಿಷಯಗಳು ಒಂದಿಲ್ಲ ಎರಡಿಲ್ಲ. ಅಷ್ಟೊಂದು ಸಮಯ ಒಬ್ಬ ಗುರು ಹತ್ರ ಸಿಕ್ಕಿರೋದೇ ರ್ಯಾರೆಸ್ಟ್ ಆಫ್ ದ ರ್ಯಾರೆಸ್ಟ್. ತುಂಬ ಅದು ಅದೃಷ್ಟ ಅನ್ಬೋದು, ಇಲ್ಲ ಅಂದರೆ ಲೈಫ್ ಆಫ್ ಪರ್ಪಸ್ ಅನ್ಬೋದು. ಅವರು ಸಿಕ್ತರು 2 ವರ್ಷ ಮುಂಚೆ ಹೈದರಾಬಾದಲ್ಲಿ ಕಡ್ತಾಲಲ್ಲಿ. ಅಲ್ಲಿನೂ ಒಂದು ದೊಡ್ಡ ಪಿರಮಿಡ್ ಇದೆ. ಎಷ್ಟೋ ಜನ ಹೋಗಿರ್ಬೋದು ನೀವು, ಇಲ್ಲಾಂದರೆ ಹೋಗಿ ಅಲ್ಲಿನೂ ಧ್ಯಾನ ಮಾಡಿ ಬನ್ನಿ. ಅಲ್ಲಿ ಅವ್ರ ಸಮಾಧಿನೂ ಇದೆ. 180 ಫೀಟ್ ಪಿರಮಿಡ್ ಇದೆ. ಅಲ್ಲಿ ಅವರು ದೇಹವನ್ನು ಬಿಟ್ಟರು. ಹೋಗ್ಬೇಕಾ ಬೇಡವ ಅಂದರೆ ನನಗೆ ಅವಾಗ ಮೆಸೇಜ್ ಕೊಟ್ಟರು, ಕೆಲಸ ಇಂಪಾರ್ಟೆಂಟು ಫಸ್ಟು, ಅದರ ಮೇಲೆ ದೃಷ್ಟಿ ಇಡಿ, ಈ ಶರೀರ ನೋಡೋಕ್ಕೆ ಬರಬೇಡಿ ಅಂತ. ನಾನು ಹೋಗಿಲ್ಲ. ಎಲ್ಲರೂ ಶಾಕ್ ಆಗುತ್ತೆ, ನಿಮ್ಮ ಗುರು ಶರೀರ ಬಿಟ್ಟಿದ ತಕ್ಷಣ ನೀವು ಹೋಗ್ಲೇಬೇಕಲ್ವ, ಯಾಕೆ ಹೋಗಿಲ್ಲ ಅಂದರೆ ಹೋಗ್ಬೇಕಾ ಬೇಡವಾ ಅನ್ನೋದು
ನನಗೆ ಇಂಟ್ಯೂಷನ್ ಬಂದರೆ ನಾನು ಫಾಲೋ ಮಾಡ್ತೀನಿ, ನನ್ನ ಮನಸ್ಸೊಳಗೆ ಏನು ಬರುತ್ತೋ ಅದು ನಾನು ಯಾವಾಗಲೂ ಫಾಲೋ ಮಾಡಲ್ಲ ಅಂತ. ಅವತ್ತು ಸೆಷನ್ ಇತ್ತು, ಆ ಸೆಷನ್ ಮೇಲೆ ಫೋಕಸ್ ಮಾಡಿದ್ದೆ. ಒಬ್ಬ ಗುರು ಅವರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೋ ಅಂದರೆ ಅವ್ರ ಮೆಸೇಜು, ಆ ಸತ್ಯ ಏನೋ ಅದು ನಾವು ತಗೊಂಡು ಎಲ್ಲರಿಗೆ ಹೇಳ್ಬೇಕು ಅಂತ ಅನ್ಕೊಂತಾರೋ. ಗುರುನ ಸ್ಮರಣಿಸ್ತಾ ಕೂತ್ಕೊಂಡು ಜಪ ಮಾಡ್ತಾ ಕೂತ್ಕೊಂಡ್ರೆ ನಮ್ಗೆ ಏನ್ ಬರಲ್ಲ, ಅವ್ರಿಗೆ ಏನ್ ಬರಲ್ಲ. ಅವ್ರು ನನಗೆ 3 ವಿಷಯಗಳು ಹೇಳಿದ್ರು: ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ. ಅಷ್ಟೇ. ಪ್ರತಿ ದಿವಸ ಧ್ಯಾನ ಮಾಡಬೇಕು, ಪುಸ್ತಕ ಓದಿ ಎಲ್ಲರಿಗೆ ಧ್ಯಾನ ಹೇಳ್ಕೊಡಿ ಅಂತ. ಅದು ನನಗೆ ಎಷ್ಟು ಮಾಡಬೇಕು ನಾನು ಅಷ್ಟು ಮಾಡ್ತಾ ಇದ್ದೀನಿ. ನನಗೆ ಅವ್ರ ಇನ್ಸ್ಪಿರೇಷನ್ ಎಲ್ಲಿ ಅಂದ್ರೆ, ಇಡೀ ಇವಾಗ ಆಂಧ್ರ ತೆಲಂಗಾಣ 2 ಇದೆ, ಅವಾಗ ಒಂದೇ ಅಲ್ವ. ಇಡೀ ಆಂಧ್ರ ಪ್ರದೇಶಲ್ಲಿ ಪ್ರತಿ ಮನೆಗೆ ಧ್ಯಾನ ಅಂದ್ರೆ ಶ್ವಾಸದ ಮೇಲೆ ಅನ್ನೋದು ಇನ್ಫಾರ್ಮೇಶನ್ ಅವರು ತಿಳಿಸ್ಕೊಟ್ರು. ಮಾಡೋರಿದಾರು, ಕೇಳೋರಿದಾರು, ಆಮೇಲೆ ಮಾಡೋಣ ಇದು ವೇಸ್ಟ್ ಅಂತವರು ಇದಾರು, ಅದ್ರ ಬಗ್ಗೆ ಅವರು ಚಿಂತೆ ಮಾಡಿಲ್ಲ, ಇನ್ಫಾರ್ಮೇಶನ್ ಪಾಸ್ ಮಾಡಿದ್ರು. ಹಂಗಾಗಿ ಆ ಇನ್ಸ್ಪಿರೇಷನ್ ನಾನು ತಗೊಂಡು ಇಡೀ ಕರ್ನಾಟಕದಲ್ಲಿ ಮನೆ ಅಲ್ಲಿ ಧ್ಯಾನ ಅಂದ್ರೆ ಶ್ವಾಸದ ಮೇಲೆ ಗಮನ ಅನ್ನೋ ವಿಷಯ ಹೇಳ್ಕೊಡ್ಬೇಕು, ಎಲ್ಲರಿಗೆ ತಿಳಿಸ್ಬೇಕು ಅನ್ನೋದು ನನಗೆ ಒಂದು ಸಂಕಲ್ಪ. ಎಲ್ಲ ಕಡೆ ಹೋಗಿ ಯಾವ ಭಾಷೆ ಬೇಕಂದ್ರೂ ಸ್ಕ್ಯಾಟರ್ಡ್ ಆಗಿ ಮಾಡೋದು ಬೇಡ ಅಂತ ಕರ್ನಾಟಕ ಧ್ಯಾನ ಸುವರ್ಣ ಕರ್ನಾಟಕ ಅಂತೂ 10 ವರ್ಷ ಈ ಪ್ರಾಜೆಕ್ಟ್ ಇಟ್ಕೊಂಡು 1 ವರ್ಷ ಆಯಿತು. 100 ಮಾಸ್ಟರ್ಸ್ ರೆಡಿ ಆಗಿದ್ರು, ಈಗ 1000 ಮಾಸ್ಟರ್ಸ್ ಬೇಕು. ಅದನ್ನು ಒಂದು ಗುರಿಯಾಗಿ ಇಟ್ಕೊಂಡು, ಸಂಕಲ್ಪವನ್ನು ಇಟ್ಕೊಂಡು ನಾವು ಶ್ವಾಸದ ಮೇಲೆ ಗಮನ, ಧ್ಯಾನ ಇದು ಪ್ರತಿಯೊಬ್ಬರು ಮಾಡಬೇಕು. ಮಾಡಿದ ಮೇಲೆ ಪ್ರತಿಯೊಬ್ಬರಿಗೆ ಅವರವ್ರ ಇಂಟ್ರೆಸ್ಟು, ಅವರವರು ರಿಸರ್ಚಿಂದ ಒಬ್ಬೊಬ್ಬ ಅನುಭವಗಳು, ಪುಸ್ತಕಗಳು, ಒಂದೊಂದು ಜ್ಞಾನ, ಅವ್ರು ಏನೇನು ಮಾಡ್ತಾರೋ ಅವ್ರು ಮಾಡ್ಕೊಳ್ಳಿ. ಬಟ್ ಬೇಸಿಕ್ ಫಂಡಮೆಂಟಲ್ ಏನು ಅಂದರೆ, ಧ್ಯಾನ ಅಂದರೆ ಅವರವರೇ ಮಾಡ್ಕೋಬೋದು, ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು. ಇದಕ್ಕೆ ಏನು ಕಷ್ಟ ಇಲ್ಲ, ನಷ್ಟ ಇಲ್ಲ. ನಿಮ್ಮ ಸಮಯ ಸ್ವಲ್ಪ ಕೊಟ್ಟರೆ ಸಾಕು, ನಿಮ್ಮೊಳಗೆ ನೀವು ಹೋಗೋಕ್ಕೆ ಇದೊಂದು ದಾರಿ ಅನ್ನೋದು ನಾವು ತಿಳಿಸ್ಕೊಟ್ರೆ ಸಾಕು. ಈ ಕಲಿಯುಗದಲ್ಲಿ ಇಷ್ಟೊಂದು ಸುಲಭವಾದ ಧ್ಯಾನ ಆನ್ಲೈನ್ನಲ್ಲಿನೂ ನಾವು ಮಾಡ್ಬೋದು, ಎಷ್ಟು ಜನ ಸೇರಿ ಮಾಡ್ಬೋದು. ಇದಕ್ಕೆ ಯಾವುದೇ ಒಂದು ಖರ್ಚು ಇಲ್ಲ, ಸಮಯವನ್ನು ಕೊಟ್ಟು ಇಷ್ಟೊಂದು ಮ್ಯಾಕ್ಸಿಮಮ್ ರಿಸಲ್ಟ್ಸ್ ಬರ್ತಾ ಇದೆ. ಇಲ್ಲಿ ಯಾರು ಕಾಲಲ್ಲಿ ಯಾರು ಬೀಳೋಕೆ ಅವಶ್ಯಕತೆ ಇಲ್ಲ. ಒಂದು ಮೈತ್ರಿ ಅಥವಾ ಒಂದು ಫ್ರೆಂಡ್ಶಿಪ್ ಇಂದ ಆಗೋ ಒನ್ ಅಂಡ್ ಓನ್ಲಿ ಸೊಸೈಟಿ. ಪ್ರಪಂಚದಲ್ಲಿರೋ ಪ್ರತಿ ಗುರು, ಪ್ರತಿ ಸೊಸೈಟಿ ನೋಡಿ, ಪ್ರತಿಯೊಂದು ಬುಕ್ ಓದಿ ನಾನು ಹೇಳ್ತಾ ಇದ್ದೀನಿ, ಇಷ್ಟೊಂದು ಫ್ರೆಂಡ್ಶಿಪ್ ಎಲ್ಲಿನೂ ಸಿಗಲ್ಲ, ಇಷ್ಟೊಂದು ಫ್ರೀಡಮ್ ಎಲ್ಲಿ ಸಿಗಲ್ಲ, ಇಷ್ಟೊಂದು ಕ್ಲಾರಿಟಿನೂ ಎಲ್ಲಿ ಸಿಗಲ್ಲ, ಇಷ್ಟೊಂದು ಜ್ಞಾನನೂ ಎಲ್ಲಿ ಸಿಗಲ್ಲ. ದಟ್ ಈಸ್ ಅವರು ಪ್ರಪಂಚಕ್ಕೆ ಪತ್ರಿಜಿಯವರು ಕೊಟ್ಟಿದ್ರು. ಯಾರು ಅಂದರೆ ಪಿರಮಿಡ್ ಮಾಸ್ಟರ್ಸ್. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್. ಇವತ್ತು ಅವ್ರು ಮತ್ತೆ ನನಗೆ ನೆನಪು ಬರ್ತಾ ಇದ್ದಾರೆ. ಅವರು ಎಲ್ಲಿ ಹೋಗಿಲ್ಲ, ನಮ್ಮ ಜೊತೆನೇ ಇದ್ದಾರೆ. ನಾವು ಹೇಳಿರೋ ಒಂದೊಂದು ಈ ಕಾನ್ಸೆಪ್ಟ್, ಸ್ಪಿರಿಚುವಲ್ ಕಾನ್ಸೆಪ್ಟ್ಸ್ ಮೆಸೇಜ್ ಒಳಗೆ ಪತ್ರಿಜಿ ಇದೆ. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್. ನಿಮ್ಮೆಲ್ಲರ ಸಪೋರ್ಟಿಂದ, ನಿಮ್ಮೆಲ್ಲರ ಗ್ರೂಪ್ ಎನರ್ಜಿಯಿಂದ ಈ ಕರ್ನಾಟಕ ಮ್ಯಾಪಲ್ಲಿ ನಾವು ಧ್ಯಾನ ಅನ್ನೋದು ಸ್ಥಾಪಿಸ್ಬೇಕು. ನಿಮ್ಮೆಲ್ಲರ ಸಪೋರ್ಟಿಂದ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.